ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ SLV ಫಾರ್ಮ್ಸ್ ಅಬ್ಬಣಿಯಲ್ಲಿದ್ದೀನಿ. ಈ ತೋಟ ಬಂದು ಕುಮಾರ್ ಅಣ್ಣ ಅವ್ರದ್ದು. ಅವ್ರ ತೋಟನ ಫುಲ್ ನೋಡಿ ಈ ತೋಟ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಫಸ್ಟ್ ಆಫ್ ಆಲ್ ಇದಿರೋದು ಅಬ್ಬಣಿ ಅಂತ ಒಂದು ಹಳ್ಳಿ. ಅದು ಕೋಲಾರು, ಅದು ಕರ್ನಾಟಕದಲ್ಲಿರೋದು. ಅಬ್ಬಣಿ ಹಳ್ಳಿಯಲ್ಲಿ ಮೇನ್ ರೋಡಲ್ಲೇ ಈ ತೋಟ ಇರೋದು. ಈ ತೋಟದ ಮಾಲೀಕರ ಹೆಸರು ಕುಮಾರ್ ಅಂತ. ಅವರು ಕೋಲಾರದವರು. ಅವರು ಈ ತೋಟದ ಮಾಲೀಕರು. ನಾನು ಈ ತೋಟದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಈ ತೋಟ ಬಗ್ಗೆ ಹೇಳೋಣ. ಯಾಕಂದ್ರೆ ಈ ತೋಟಕ್ಕೆ ನಾರು ಸಸಿ ಕೊಡ್ಸಿದ್ದು ನಾವೇ. ಅದಕ್ಕೆ ಮತ್ತೆ ಆ ತೋಟಕ್ಕೆ ಮರಳಿ ಹೋಗಿ ತೋಟದ ಕಂಡೀಷನ್ನು ಮತ್ತೆ ತೋಟ ಹೆಂಗಿದೆ ಅಂತ ನೋಡಕ್ಕೆ, ಮತ್ತೆ ತೋಟದ ಬಗ್ಗೆ ಅಪ್ಡೇಟ್ ಕೊಡಕ್ಕೆ, ಮತ್ತೆ ತೋಟದ ಬಗ್ಗೆ ಕಾಳಜಿ ಮಾಡಕ್ಕೆ ಬಂದಿದ್ದೀನಿ ತೋಟಕ್ಕೆ. ಇಲ್ಲಿ ನೋಡ್ಬೋದು ಗಾಯ್ಸ್ ನೀವು. ಇದು ಇದು ಈ ತೋಟದ್ದು ಮೇನ್ ನೀರಾವರಿ ಮೂಲ ಬಂದು ಬೋರ್ವೆಲ್ಲು. ಬೋರ್ವೆಲ್ ಇಂದ ಇವ್ರು ಕೃಷಿ ಹೊಂಡಗೆ ಎತ್ಕೊಂಡು ಕೃಷಿ ಹೊಂಡ ಇಂದ ಮತ್ತೆ ತೋಟಕ್ಕೆ ಬಿಡ್ತಾರೆ. ಆತರ ಸೋರ್ಸು. ಇಲ್ಲಿ ನೋಡ್ಬೋದು, ಇಲ್ಲಿ ಕೃಷಿ ಹೊಂಡ ಇರೋದು. ಮತ್ತೆ ಹಂಗೆ ಹಿಂದೆ ತಿರ್ಕೊಂಡು ಈಗೆಲ್ಲ ನಿಯಮ ಕ್ರಮಬದ್ಧವಾಗಿದೆ. ಫುಲ್ ಈ ಕೃಷಿ ಹೊಂಡಗೆ ಫುಲ್ ಫೆನ್ಸಿಂಗು, ಗೇಟ್ ಎಲ್ಲ ಇದೆ. ನೋಡಿ ಗಾಯ್ಸ್, ಇಲ್ಲಿಂದು ಫಿಲ್ಟರ್ ಕಾಣಿಸ್ತಾ ಇದೆಯಲ್ಲ, ಇದು ಏನಕ್ಕೆ ಅಳವಡಿಸಿದ್ದಾರೆ ಎಂದರೆ, ಆ ಕೃಷಿ ಹೊಂಡ ಇಂದ ನೀರ್ ಎತ್ತದಾಗ ಡ್ರಿಪ್ ಪೈಪ್ಸ್ ಎಲ್ಲ ಬ್ಲಾಕ್ ಆಗತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಈ ಫಿಲ್ಟರ್ ನ ಅಳವಡಿಸಿದ್ದಾರೆ. ಮತ್ತೆ ಹಂಗೆ ಮುಂದೆ ಹೋದ್ರೆ ನೋಡಿ, ಇಲ್ಲಿ ನಮ್ಮಪ್ಪ, ನಮ್ಮಮ್ಮ ಮತ್ತೆ ನಮ್ಮ ಆಂಟಿ. ಇಲ್ಲಿ ನಮ್ಮಪ್ಪ ಗೊಬ್ಬರ ಕಲಿಸ್ತಾ ಇದ್ದಾರೆ, ಗಿಡ ಗೊಬ್ಬರ ಹಾಕಕ್ಕೆ. ಯಾವ ಗೊಬ್ಬರ ಅಂದ್ರೆ 26 ಮತ್ತೆ ಜಿಪ್ಸಮ್ ನೋಡಿ ಕಲ್ಸಿ ಹಾಕಕ್ಕೆ ರೆಡಿ ಮಾಡ್ತಾವ್ರೆ ನಮ್ಮಪ್ಪ. ಈ ತೋಟದ ಮಾಲೀಕರು ಕುಮಾರ್ ಅಂಕಲ್ ಗೊಬ್ಬರ ತಂದ್ಕೊಟ್ಬಿಟ್ಟು ಹೋದ್ರು. ಇಲ್ಲಿ ಕಲ್ಸಿ ಹಾಕಕ್ಕೆ ರೆಡಿ ಮಾಡ್ತಾವ್ರೆ ಅಪ್ಪ. ಇದು ಬಂದು ಚಿಕ್ಕ ಗೆಸ್ಟ್ ಹೌಸ್ ಇದು ಅಲ್ಲಿರೋದು. ಮತ್ತೆ ಹಿಂಗೆ ಬಂದ್ರೆ ಬನ್ನಿ ಗಾಯ್ಸ್, ತೋಟದ ಒಳಗಡೆ ಹೋಗಿ ನೋಡೋಣ. ಗಾಯ್ಸ್, ಇದು ನಾನು ಫಸ್ಟ್ ಹೇಳ್ದಂಗೆ ಇದು 5 ತಿಂಗಳ ಗಿಡ. ಇಲ್ಲಿ ನೀವು ನೋಡ್ಬೋದು, ಫುಲ್ ಸೋಲಾರ್ ಲೈಟ್ ಹಾಕಿದ್ದಾರೆ, ಚಿಕ್ಕ ಲೈಟ್. ನೋಡಿ ಅಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡಿ ಗಾಯ್ಸ್, ಅದು ಫುಲ್ ಅಲ್ಲೊಂದು ಸೋಲಾರ್ ಲೈಟ್ ಇದೆ. ಇದು ದೊಡ್ಡ ಲೈಟ್, ಆಟೋಮೆಟಿಕ್ ಸೋಲಾರ್ ಲೈಟ್ ಇದು. ಮತ್ತೆ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ನೋಡ್ಬೋದು ತೋಟ ಎಷ್ಟು ಕ್ಲೀನ್ ಆಗಿದೆ. ಒಂದು ಯಾವುದೇ ರೀತಿ ಕಳೆ ಬರದೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಮಹಾಗಣಿ ಎಲ್ಲ ಉಳಿದ್ದಾರೆ. ನೋಡ್ಬೋದು ಗೈಸ್ ಮಹಾಗಣಿ ಹೆಂಗಿದೆಯೋ. ಮತ್ತೆ ಇದು ಹೇಳಿದ್ನಲ್ಲ ಬೋರ್ವೆಲ್ ಅಂತ, ಬೋರ್ವೆಲ್ ಇದು ಗೈಸ್. ಇದು ನೀವು ಗಮನಿಸ್ತಾ ಇರ್ಬೋದು, ಅದು ಗಿಡಗಳ ಸುಳಿ ಚೂಟದಂಗಿದೆ. ಸೊ ಎಲ್ಲಾ ಗಿಡದ್ದು ಸುಳಿ ಕಟ್ ಮಾಡ್ದಂಗೆ ಕಾಣಿಸ್ತೈತೆ ನಿಮ್ಗೆ. ಅಂದ್ರೆ ಸುಳಿ ಅಂದ್ರೆ ಎಂಡ್ ತುದಿ ಇರತ್ತಲ್ಲ, ಸುಳಿ ತುದಿ, ಅದನ್ನ ಚೂಟ್ದಂಗೆ ಅದನ್ನ ಮುರ್ದಂಗೆ ಗೊತ್ತಾಗ್ತೈತಾ ನಿಮ್ಗೆ? ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಈ ತರ. ಇದು ಯಾಕೆ ಮಾಡಿರೋದು ಅಂದ್ರೆ, ಅದು ಹಂಗೆ ಬಿಟ್ರೆ ಹಂಗೆ ಬೆಳ್ಕೊಂಡು ಹೋಗ್ಬಿಡತ್ತೆ ಉದ್ದವಾಗಿ. ಅದನ್ನ ಚೂಟ್ ಬಿಟ್ರೆ ಕೆಳಗಡೆಯಿಂದ ಮತ್ತೆ ಹೊಸ ಸುಳಿ, ನೋಡಿ ಈ ತರ ಹೊಸ ಸುಳಿ ಬರುತ್ತೆ. ಈ ತರ ಸುಳಿ ಬಂದು ನೋಡ್ಬೋದು ಗೈಸ್. ಇದು ಇವರು ಫುಲ್ ಮಾಡ್ರನ್ ಆಗಿ ಮಾಡಿದ್ದಾರೆ. ನಾವು ಹೆಂಗ್ ಹಾಕಿದ್ರಿ ಅಂದ್ರೆ, ಈ ಟೊಮಟ ಹಾಕ್ತಿರಲ್ವಾ, ಈ ಕ್ರಾಸ್ ಸೈಫಲ್ ಕಡ್ಡಿ, ನಾವು ಆತರ ಮಾಡಿದ್ರಿ. ಇವರು ಪರ್ಮನೆಂಟ್ ಆಗಿ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ, ಆ ಕಡೆ ಎಂಡು ಈ ಕಡೆ ಎಂಡು ಮತ್ತೆ ಸೆಂಟ್ರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಟಾರ್ಟಿಂಗ್ ಅಲ್ಲಿ ಆಂಗಲ್ಸ್ ಎಲ್ಲ ಹಾಕಿದಾರಲ್ವಾ,
ಆ ತರ ಆಂಗಲ್ಸ್ ಎಲ್ಲ ಹಾಕಿ ಮತ್ತೆ ಕಬ್ಬಿಣದ ತಂತಿಗಳನ್ನ ಎಳ್ದು ನೋಡಿ ಈ ತರ ಆಂಗಲ್ನ ಎಳ್ದು ಈ ಎಂಡಲ್ಲಿ ಒಂದು ಮತ್ತೆ ಆ ಕಡೆ ಎಂಡಲ್ಲಿ ಇನ್ನೊಂದಿದೆ ಮತ್ತೆ ಲೆಂತ್ ಜಾಸ್ತಿ ಆಗತ್ತೆ ಅಂತ ಸೆಂಟ್ರಲ್ ಇನ್ನೊಂದಿದೆ. ಈಗ ಅಷ್ಟು ತೋರಿಸ್ತೀನಿ. ಮತ್ತೆ ನೋಡ್ಬೋದು ನೀವು ಈ ತಂತಿಗಳಾಕಿ ಅಲ್ಲಿ ಒಂದೇ ಕಡ್ಡಿ ಹೊಡಿ ಆ ಕಡ್ಡಿಗೆ ಇನ್ನೊಂದು ಚಿಕ್ಕದು ಇನ್ನೊಂದು ಕಡ್ಡಿ ಸಪೋರ್ಟ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸೆಂಟ್ರಲ್ ಇನ್ನೊಂದಿದೆ. ಈ ವೆಯ್ಟ್ ಎಲ್ಲ ಎಲ್ಲಿ ಬೀಳತ್ತೆ ಅಂದ್ರೆ ಎಂಡ್ಗಳಲ್ಲಿ ಬೀಳಲ್ಲ ಜಾಸ್ತಿ ವೆಯ್ಟ್ ಈ ತರ ಮಾಡಿದ್ರೆ ಎಲ್ಲಾನು. ಯಾಕಂದ್ರೆ ಅಲ್ಲಿ ಇಲ್ಲಿ ಟಿ ತರ ಶೇಪ್ ಅಲ್ಲಿ ಮಾಡಿ ಗಿಡ ಹತ್ರ ಒಂದ್ ಕಡ್ಡಿಗೆ ಹಾಕಿದ್ದಾರೆ ಅಲ್ವಾ, ಅಲ್ಲಿ ಜಾಸ್ತಿ ವೆಯ್ಟ್ ಬೀಳತ್ತೆ. ಇದ್ರ ನೋಡಿ ಸೋಲಾರ್ ಮಾಡಿದ್ದಾರೆ, ಫುಲ್ ಸುತ್ತು ಸೋಲಾರ್ ಫೆನ್ಸಿಂಗ್ ಇದೆ ನೋಡ್ಬೋದು. ಮತ್ತೆ ಫುಲ್ ಮಳೆ ಆಗಿ ಚೆನ್ನಾಗಿ ನೀರ್ ಹಿಡ್ದಿದೆ ತೋಟ ಎಲ್ಲ. ಫುಲ್ ಹೆಜ್ಜೆ ಇಡ್ತಾ ಇದ್ರೆ ಅದು ಫುಲ್ ಊದಿ ಕಣ್ಣೋ ತರ ಆಗ್ತಾ ಇದೆ. ಮತ್ತೆ ನೋಡಿ ಇಲ್ಲಿ ಇದು ಫಸ್ಟ್ ಇನ್ನು ಫಸ್ಲ್ ಆಗಿಲ್ಲ ಗಿಡ, ಇದೇ ಫಸ್ಟ್ ಕಾಯಿ. ನೀವು ನೋಡ್ಬೋದು ಇಷ್ಟ ಫಸ್ಟ್ ಫಸ್ಲು ಇದೇ ತರಾನೇ ಬರೋದು. ಇವಾಗ ನೋಡಿ ಅದನ್ನ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ಫಸ್ಟ್ ಫಸ್ಲು ನೋಡಿ ಅಷ್ಟು ದಪ್ಪ ಇರುತ್ತೆ ಫಸ್ಟ್ ಕಾಯಿ. ಫಸ್ಟ್ ಫಸ್ಲು ಮತ್ತೆ ಸೆಕೆಂಡ್ ಫಸ್ಲು ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಇದಾದ್ಮೇಲೆ ಮೂರನೇ ಫಸ್ಲೇ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದು. ಫಸ್ಟ್ ಫಸ್ಲು ಸೆಕೆಂಡ್ ಫಸ್ಲಿಂದ ಅಷ್ಟೇನ್ ಬರಲ್ಲ. ಇಷ್ಟು ದಪ್ಪ ದಪ್ಪ ಬಂದ್ರೆ ಯಾರು ಏನ್ ಕಿತ್ಕೊಂಡ್ ಹೋಗಲ್ಲ. ಯಾವ ವ್ಯಾಪಾರಸ್ಥರುನು ಬಂದು ಕಾಯಿ ಕಿತ್ಕೊಳ್ಳೋಕ್ ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡಕ್ ಆಗಲ್ಲ, ಫಸ್ಟ್ ಫಸ್ಲೆಲ್ಲ ವೇಸ್ಟ್ ಆಗತ್ತೆ. ನೋಡಿ ಈ ತರ ಇದು ಮಿನಿಮಮ್ ಅಂದ್ರೆ 1 kg ಇದೆ ಗಾಯ್ಸ್. ಇದು ಕಾಯಿ ಒಂದು ಕಾಯಿ 1 kg ಇದೆ. ಹಂಗೆ ನೀವು ಬರ್ಬೋದು ಗಾಯ್ಸ್. ಅದು ಯಾಕೆ ಸುಳಿ ಚೂಟಿದ್ರಿ ಅಂತ ಕೇಳಿದ್ರಲ್ವಾ, ಅದು ಬಿಟ್ರೆ ಉದ್ದ ಬೆಳ್ಕೊಂಡು ಹೋಗ್ಬಿಡತ್ತೆ. ಬಟ್ ಅದನ್ನ ಅಲ್ಲೇ ಈ ಏನಂತಾರೆ ಬುಷ್ ತರ ಅಲ್ಲೇ ಅರಳಿಸ್ಬೇಕು ಗಿಡನ. ಯಾಕಂದ್ರೆ ಕವರ್ ಹಾಕ್ಬೇಕಲ್ವಾ, ಕವರು ಅಷ್ಟು ಹೈಟ್ ಅಲ್ಲಿ ಹಾಕಕ್ಕಾಗಲ್ಲ. ಎಲ್ಲ ಚಿಕ್ಕದಾಗೆ ಬೆಳೆಸ್ಕೊಬೇಕು ಗಿಡನ. ನೋಡಿ ಗೈಸ್ ಸೂಪರ್ ಆಗಿ ಮಾಡಿದ್ದಾರೆ ತೋಟನ ನೋಡ್ಬೋದು ನೀವು. ಒಂದೇ ಒಂದ್ ಕಳೆ ಇಲ್ದೆ ನೀವು ಒಂಚೂರು ಕಳೆ ಕಸ ಕಡ್ಡಿ ಇಲ್ದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ತೋಟದ ಓನರು, ನಮ್ ಕುಮಾರ್ ಅಂಕಲ್ ಅವರು. ನೋಡಿ ಇದು ಇನ್ನ ಚಿಕ್ಕದು ಗಿಡ, ಜಸ್ಟ್ 5 months ಅಷ್ಟೇ ಇದು ಈ ತೋಟಕ್ಕೆ ಏಜು. ಇನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಎಲ್ಲ ನಮ್ ತೋಟದ್ದು ಈ ತೋಟದ್ದು ಎಲ್ಲ ತೋಟದ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇಲ್ಲಿವರೆಗೂ ಇದೆ. ಫುಲ್ 4 ಸೈಡೂನು ಸೋಲಾರ್ ಇದೆ ಗೈಸ್ ಈ ತೋಟಕ್ಕೆ. 4 ಲೈನ್ ಸೋಲಾರು, ಕೆಳಗಡೆ ಮೆಶ್ಗೂ ಸೋಲಾರ್ ಇದೆ. ಫುಲ್ ಮೋಡ ಆಗೈತೆ, ಮಳೆ ಬರೋ ತರ ಇದೆ. ಅಲ್ಲಿ ನೋಡ್ಬೋದು ನಮ್ಮಪ್ಪ ಕರ್ಕೊಂಡು ಹೋದ್ರು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಅಲ್ಲಿ ನಮ್ಮಪ್ಪ ಕೆಲಸ ಮಾಡ್ತಾ ಇದ್ರೆ ನಾನು ಇಲ್ಲಿ ವಿಡಿಯೋ ಮಾಡಕ್ ಬಂದಿದ್ದೀನಿ. ಅದಕ್ಕೆ ನಮ್ಮಪ್ಪ ಇವನೇನ್ ಮಾಡ್ತಾವನೆ, ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಎಲ್ಲೋದ್ ನೀನು ಅಂತ ನನ್ನ ನೋಡಕ್ ಬಂದವ್ರೆ. ಮತ್ತೆ ಇಲ್ಲಿ ಇನ್ನೊಂದು ಕಾಯಿ ನೋಡ್ಬೋದು. ಇದು ಚೆನ್ನಾಗಿದೆ ಕಾಯಿ ನೋಡಿ ಇಲ್ಲಿ ಎಲ್ಲ ಫುಲ್ ತೋಟ ಫುಲ್ ಹುಳಿ ಚೂಟಿದ್ದಾರೆ. ಅದು ಚೂಟ್ಬೇಕು, ಹಂಗ್ ಚೂಟ್ತಾ ಇದ್ರೇನೆ ಗಿಡ ಅಲ್ಲೇ ಕೊಂಡು ಚೆನ್ನಾಗಿರತ್ತೆ ಗಿಡ. ಅಷ್ಟೇ ಗಾಯ್ಸ್, ಇನ್ನೂ ತಿಂಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ ತೋಟಗಳ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.